ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಕೆಲವರು ಕೇಳ್ತಾ ಇರ್ತೀರ ವ್ಲಾಗನ್ನು ಶೇರ್ ಮಾಡಿ ಅಂತ ಹೇಳಿ. ಅದಕ್ಕೋಸ್ಕರ ವಾರದಲ್ಲಿ 1 ದಿನ 2 ದಿನ ನಾನು ವ್ಲಾಗ್ಸನ್ನು ಶೇರ್ ಮಾಡ್ತೀನಿ. ಮತ್ತು ನೋಡಿ, ನಾನು 6:10 ಆಗಿದೆ. ಸೊ ಇವಾಗ ನಾನು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದು. ಬಟ್ ಆದರೆ ಇದಕ್ಕಿಂತ ಮುಂಚೆ ಆದಷ್ಟು ಬೇಗನೆ ಎದ್ದಿರ್ತೀನಿ ನಾನು. ಅರ್ಲಿ ಮಾರ್ನಿಂಗ್ ಎದ್ದೇಳೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎರಡಕ್ಕೂ ಕೂಡ ತುಂಬಾ ಒಳ್ಳೆಯದು. ಮತ್ತು ನಾನು ಬೆಳಗ್ಗೆನೇ ನನ್ನ ಒಂದು ರೊಟೀನೇ ಬೇರೆ ಥರ ಇರುತ್ತೆ. ಬಟ್ ಆದರೆ ಇತ್ತೀಚೆಗೆ ಬದಲಾಗಿದೆ ಅಂತ ಹೇಳ್ಬೋದು. ನನಗೆ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಅವರು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ನಾನು ಬೆಳಗಿನ ತಿಂಡಿ ಅನ್ನೋದು ಕರೆಕ್ಟ್ ಟೈಮ್ ಮಾಡಿ ಮುಗಿಸ್ಬಿಡ್ಬೇಕು. 7:30ಗೆಲ್ಲ ಚಿನ್ಮಯ್ ವ್ಯಾನ್ ಬರುತ್ತೆ. ಸೊ 7:15 ಅಷ್ಟರಲ್ಲೆಲ್ಲ ನಾನು ಅವನಿಗೆ ತಿಂಡಿ ಆಗಿರ್ಬೋದು, ಲಂಚ್ ಬಾಕ್ಸ್ ಪ್ಯಾಕ್ಸ್ ಮಾಡಿರಬೇಕು. ಮತ್ತು ಅವ್ನಿಗೊಂಚೂರು ತಿನ್ನಿಸಿ ಕಳಿಸ್ತೀನಿ. ಸ್ಕೂಲಲ್ಲಿ ಲಂಚ್ ಬಾಕ್ಸಿಗೆ ಸ್ವಲ್ಪ ತೊಗೊಂಡೋಗಿರ್ತಾನೆ. ನನಗೆ ಸಮಾಧಾನ ಆಗಲ್ಲ. ಏನು ತಿಂಡಿ ಮಾಡಿರ್ತೀನಿ ಅದೊಂಚೂರು ಹಾಕ್ಕೊಡ್ತೀನಿ. ಆದರೆ ಟೈಮ್ ಇದ್ದರೆ ತಿಂದೋಗ್ತಾನೆ, ಇಲ್ಲಾಂದರೆ ಒಂದು ಗ್ಲಾಸ್ ಹಾಲು ಕುಡಿದು ಹಾಗೆ ಹೊರಟ್ಬಿಡ್ತಾನೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ತಿಂಡಿ ಮಾಡಿಬಿಡ್ತೀನಿ. ಸೊ ಇವಾಗ ನಾನು ತರಕಾರಿ ಎಲ್ಲ ಹಾಕಿ ಪಲಾವ್ ಥರ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಆಮೇಲೆ ಕೆಲವೊಂದು ವಿಷಯಗಳು ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಶೇರ್ ಮಾಡಿದ್ದೆ. ಹೌದು, ನೀವು ಹೇಳೋದು ಸರಿ ಅಂತೆಲ್ಲ ಹೇಳಿ ಕಮೆಂಟ್ ಹಾಕಿದ್ರಿ. ಪರ್ಸ್ನಲ್ ವಿಷಯಗಳನ್ನು ಆದಷ್ಟು ವಿಡಿಯೋಗಳಲ್ಲಿ ಅಂದರೆ ವ್ಲಾಗ್ಗಳಲ್ಲಿ ಶೇರ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದೆ. ಅದರ ರೀಸನ್ ಏನಂತಂದರೆ, ನೋಡಿ ಫ್ರೆಂಡ್ಸ್, ಹೇಳ್ಕೊಳ್ಳೋದಕ್ಕೆ ಖುಷಿ ವಿಷಯಗಳು ಸಾಕಷ್ಟು ನಡೀತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ದುಃಖದ ವಿಷಯಗಳು, ಯಾವತ್ತೂ ಕೂಡ ನೋಡದೇ ಇರೋವಂಥ ಕೆಟ್ಟ ಸಿಚುವೇಶನ್ಸ್ ಕೂಡ ಸಾಕಷ್ಟು ನಡೀತಾ ಇದೆ ಲೈಫಲ್ಲಿ. ಬಟ್ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಶೇರ್ ಮಾಡೋದು, ಚೆನ್ನಾಗಿ ವ್ಯೂಸ್ ಬರುತ್ತೆ. ಪ್ರೆಸೆಂಟ್ ನಾನಿರೋ ಸಿಚುವೇಶನ್ನ ನಿಮಗೆ ಹೇಳಿಬಿಟ್ರೆ ನೀವು ಈ ಥರ ಎಲ್ಲ ಫೇಸ್ ಮಾಡ್ತಿದ್ದೀರಾ ಅಂತ ನಿಮಗೆ ಅನ್ನಿಸ್ಬಹುದು. ಬಟ್ ನಾನು ಯಾಕೆ ಅದನ್ನೆಲ್ಲ ಹೈಡ್ ಮಾಡ್ತಾಯಿದ್ದೀನಿ ಅಂದರೆ, ನೋಡಿ, ಇದೊಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್. ನಾವಿಲ್ಲಿ ಏನಾದರೂ ಶೇರ್ ಮಾಡಿದರೆ ಅದರಿಂದ 4 ಜನಕ್ಕೆ ಉಪಯೋಗ ಆಗಬೇಕು. ಇನ್ನೊಂದು, ನೀವು ನನ್ನ ದುಃಖಕ್ಕೆ ನೀವು ಮಿಡಿಬೋದು ನಿಮ್ಮ ಮನಸ್ಸು, ಅಥವಾ ನಾನು ಖುಷಿ ವಿಷಯ ಹೇಳ್ಕೊಂಡಾಗ ನನ್ನನ್ನು ಇಷ್ಟಪಡೋ ನನ್ನ ವ್ಯೂವರ್ಸ್. ಸೊ ನಾನು ನಿಮ್ಮನ್ನೆಲ್ಲ ನಾನು ಎಷ್ಟು ಇಷ್ಟಪಡ್ತೀನಿ ಅಂದರೆ, ನಾನು ಈ ಜರ್ನಿನ ಕಂಟಿನ್ಯೂ ಮಾಡೋದಕ್ಕೆ ರೀಸನ್ನೇ ನೀವು. ಇಲ್ಲಾಂದರೆ ಮೇ ಬಿ ನಾನು 100% ನಾನು ಕ್ವಿಟ್ ಮಾಡ್ತಾಯಿದ್ದೆ. ಯಾಕಂದರೆ ಹಣ ಸಂಪಾದನೆ ಮಾಡಬೇಕು ಅಂದರೆ ಸಾಕಷ್ಟು ದಾರಿಗಳಿದೆ. ಈಗ ಇದರಲ್ಲೇ ಹಣ ಸಂಪಾದನೆ ಮಾಡಬೇಕು ಅನ್ನೋದೇನಿಲ್ಲ. ಅಂದರೆ ಇದರಿಂದ ಏನು ತುಂಬ ಹಣ ಕೂಡ ಬರ್ತಾ ಇಲ್ಲ ನನಗೆ. ಬಟ್ ಯಾಕೆ ಕಂಟಿನ್ಯೂ ಮಾಡೋದಕ್ಕೆ ರೀಸನ್ ನೀವು. ಯಾಕೆ ಶೇರ್ ಮಾಡ್ತಾ ಇಲ್ಲ ಅಂದರೆ, ನಾನು ಏನೋ ಒಂದನ್ನು ಹೇಳ್ಕೊಳ್ತೀನಿ ಅಂದ್ಕೊಳ್ಳಿ, ಅದು ಇನ್ನೆಂಗೋ ಹೋಗಿ ಬರುತ್ತೆ. ನಮ್ಮ ವಿಡಿಯೋಗಳನ್ನು ಈಗ ಯಾವುದೇ ಯೂಟ್ಯೂಬರ್ ಆದರೂ ಅವರು ವಿಡಿಯೋದಲ್ಲಿ ಏನಾದರೂ ಒಂದು ವಿಷಯ ಹೇಳ್ಕೊಂಡ್ರೆ ಅದನ್ನು ರಿಲೇಟಿವ್ಸ್ ನೋಡ್ತಾರ, ಅಥವಾ ಫ್ರೆಂಡ್ಸ್ಗಳು ನೋಡ್ತಾರ. ಅವರು ತೊಗೊಳ್ಳೋ ರೀತಿಯೇ ಬೇರೆ ಥರ ಇರುತ್ತೆ. ಕೆಲವೊಂದು ಸಲ ರಿಲೇಟಿವ್ಸ್ ಅಂತಂದರೆ ಒಬ್ಬರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಯಾವತ್ತೂ ಮಾತಾಡಿರಲ್ಲ. ಬಟ್ ಹೆಂಗೆ ತೊಗೊತಾರೆ ಅಂದರೆ, ನನಗೆ ಅಂತಿದ್ದಾಳೆ, ನನಗೆ ಈ ಮಾತು ಹೇಳ್ತಾ ಇರೋದು, ಈ ಥರ ತೊಗೊಳ್ತಾರೆ. ಮತ್ತು ಅದರಿಂದ ಸಂಬಂಧಗಳು ಕೂಡ ಹಾಳಾಗುತ್ತೆ. ಇದೆಲ್ಲದನ್ನು ಹೊರತುಪಡಿಸಿ ನಮ್ಮ ಲೈಫ್ ಅಪ್ಡೇಟ್ ಆಗತ್ತಲ್ಲಿ. ಏನು ತೊಗೊಂಡ್ಲು ಮನೆಗೆ, ಟಿ ವಿ ತೊಗೊಂಡಿದ್ದಾಳೆ, ಇದು ತೊಗೊಂಡಿದ್ದಾಳೆ, ಒಡವೆ ತೊಗೊಂಡಿದ್ದಾಳೆ, ಇದು ಮಾಡಿಸ್ಕೊಂಡಿದ್ದಾರೆ, ಲೈಕ್ ಖುಷಿನೇ ಶೇರ್ ಮಾಡ್ತಾ ಹೋದಾಗ, ಅಥವಾ ಏನಾದ್ರು ತೊಗೊಂಡಿದ್ದೆ ತೋರಿಸ್ತಾ ಹೋದಾಗ ತುಂಬ ಹೊಟ್ಟೆ ಉರಿ ಪಡೋಕ್ಕೆ ಶುರು ಮಾಡ್ತಾರೆ. ಆ ಹೊಟ್ಟೆ ಉರಿ ಪಟ್ಟು ಕೆಟ್ಟ ಕಣ್ಣು, ಕೆಟ್ಟ ದೃಷ್ಟಿ ಆಗ್ತಾರೆ. ಅದು ಒಂದಿನ ಹೆಂಗಾಗುತ್ತೆ ಅಂದರೆ, ಅದನ್ನೆಲ್ಲ ನಾನು ನೋಡಿ ಸಾಕಾಗಿ ಯಾಕಪ್ಪ ಇದು. ಈಗ ನೀವು ಯೂಟ್ಯೂಬಲ್ಲೂ ಕೆಲವರು ವ್ಲಾಗ್ಸನ್ನು ಫಾಲೋ ಮಾಡ್ತಿರ್ತೀರಿ, ನಾನು ಮಾಡ್ತೀನಿ. ಹೇಗೆ ಅಂದರೆ, ಅವರಿಗೆ ಪಾಪ ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ. ಅವರು ಪರ್ಸ್ನಲ್ ಲೈಫಲ್ಲೇ ಅವರು ಖುಷಿಯಾಗಿರಲ್ಲ, ಅವರನ್ನು ಟಾರ್ಗೆಟ್ ಮಾಡ್ತಿರ್ತಾರೆ. ಅಥವಾ ಒಂದು ರೀತಿ ಸಂಬಂಧಗಳು ಹಾಳಾಗುತ್ತೆ. ಇಂಥವ್ರು ತಪ್ಪು, ಇಂಥವ್ರು ಸರಿ ಅಂತ ಹೇಳೋಕ್ಕಾಗಲ್ಲ. ಮನೆ ಮಧ್ಯೆ ಇರಬೇಕಾಗಿರೋಂಥ ಎಷ್ಟೋ ವಿಷಯಗಳು, ಅದು ಗುದ್ದಾಟ, ಕಿತ್ತಾಟ ಹಾಗೆ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗುತ್ತೆ. ಅವ್ರಿಗಿರೋಂಥ ಒಂದು ವ್ಯಾಲ್ಯೂ, ಇಮೇಜ್ ಅನ್ನೋದೇನಾಗುತ್ತೆ, ಸ್ವಲ್ಪ ಮಟ್ಟಿಗಾದರೂ ಡ್ಯಾಮೇಜ್ ಆಗುತ್ತೆ. ಈ ಥರ ಎಲ್ಲ ನಾನು ನೋಡ್ತಾ ಇರ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ನನಗೆ ಫೈನಲಿ ಅನಿಸಿದ್ದು, ನಮ್ಮ ಮನೇಲೂ ಕೂಡ ನನಗೆ ಅದನ್ನೇ ಹೇಳೋದು, ನೋಡು, ಏನೋ ಒಂದು ಕೆಲಸ ಮಾಡ್ತಾ ಇದೆಯಾ, ಮಾಡು. ಇದನ್ನೆಲ್ಲ ತೊಗೊಂಡೋಗಿ ಏನೋ ನಾವು ಇದು ತೊಗೊಂಡ್ವಿ, ಅದು ತೊಗೊಂಡ್ವಿ, ಅಥವಾ ನನಗಿಷ್ಟು ನೋವಾಗಿದೆ, ನಾನು ಇಷ್ಟು ಕೆಟ್ಟ ಸಿಚುವೇಷನಲ್ಲಿದ್ದೀನಿ ಅಂತೆಲ್ಲ ಹೇಳಿ ನೀನು ಅಲ್ಲಿ ತೊಗೊಂಡೋಗಿ ಹೇಳಬೇಡ. ಅದು 4 ಜನ ಅಲ್ಲ, ಇಡೀ ಪ್ರಪಂಚನೇ ನೋಡೋ ಅಂಥ ಒಂದು
ಪಬ್ಲಿಕ್ಕಲ್ಲಿರುತ್ತೆ. ಸೊ ನಿನ್ನ ವಿಡಿಯೋ ಅಂತ ಅನ್ನೋದು ಅದನ್ನು ಗಮನದಲ್ಲಿಟ್ಕೊಂಡು ಆದಷ್ಟು ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡು ಅಂತ ಹೇಳಿ ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಾ ಇರ್ತಾರೆ. ಸೊ ನನಗೂ ಕೂಡ ಅದು ಸರಿ ಅಂತ ಹೇಳಿ ಅನಿಸ್ತು. ಸೊ ಅದಕ್ಕೋಸ್ಕರನೇ ನಾನು ಜಾಸ್ತಿ ಪರ್ಸ್ನಲ್ಲೆಲ್ಲ ಶೇರ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ತುಂಬ ಸ್ವಲ್ಪ ಯೋಚನೆ ಮಾಡಿ ಶೇರ್ ಮಾಡಿ. ಕೆಲವರು ತೀರಾಮಾನ ಎಲ್ಲ ಅಪ್ಡೇಟನ್ನು ಕೊಡ್ತಾ ಇರ್ತೀರಿ. ಅದು ಹೆಂಗಾಗುತ್ತೆ ಅಂದರೆ ಅಲ್ಲಿ ಏನೋ ಬರೋದು ಅಷ್ಟರಲ್ಲೇ ಇರುತ್ತೆ. ಬಟ್ ಹಿಂದೆ ಫೇಸ್ ಮಾಡ್ತೀರಾ ನೋಡಿ ಕೆಲವರಿಂದ ಆಗೋವಂಥ ಕೆಟ್ಟ ದೃಷ್ಟಿ ಆಗ್ಬೋದು, ಆಮೇಲೆ ಇನ್ನೂ ಕೆಲವೊಂದು ಹೇಳೋಕ್ಕೆ ಆಗಲ್ಲ ಬಿಡಿ. ಆ ಥರ ಎಲ್ಲ ಆದಾಗ ನಾನು ಎಂಥ ಮಿಸ್ಟೇಕ್ ಮಾಡಿದೆ ಅಂತ ರಿಯಲೈಸ್ ಮಾಡ್ಕೊಬೇಡಿ. ಯಾಕಂದರೆ ಯೂಟ್ಯೂಬಲ್ಲಿ ಎಲ್ಲ ಬಂದು ತಪ್ಪಲ್ಲ, ಎಲ್ಲರಿಗೂ ಕೂಡ ಅದು ಅವಕಾಶ ಅನ್ನೋದು ಸಿಕ್ಕಿದೆ. ಬಟ್ ನೀವು ಶೇರ್ ಮಾಡೋದಕ್ಕಿಂತ ಮೊದಲು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಶೇರ್ ಮಾಡಿ. ಯಾವುದೇ ಒಂದು ವಿಷಯ ಆಗಲಿ ವಿಚಾರ ಆಗಲಿ. ನಾನು ಯೂಟ್ಯೂಬಿಗೆ ಬಂದೊಂದು 2019 ಬಂದಿದ್ದ, ಒಂದು 3 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. ನಿಜವಾಗ್ಲೂ ಇವಾಗ ನಾನು ರಿಯಲೈಸ್ ಮಾಡ್ಕೊಂಡಿದ್ದೀನಿ, ಇದು ಅವಶ್ಯಕತೆ ಇತ್ತಾ, ಇದಿರಲಿಲ್ವಾ ಅಂತೆಲ್ಲ ಹೇಳಿ ಈಗ ಗೊತ್ತಾಗಿದೆ ನನಗೆ. ಸೊ ಅದನ್ನು ನಾನು ಇವಾಗ ಯಾರೆಲ್ಲ ಯೂಟ್ಯೂಬರ್ಸ್ ಇರ್ತಾರೆ, ಸೊ ಅವ್ರಿಗೆ ಒಂದು ಕಿವಿ ಮಾತು, ದಯವಿಟ್ಟು ಎಲ್ಲದನ್ನು ನಿಮ್ಮ ಮನೆ ಸ್ಥಿತಿ ಅಥವಾ ನಿಮ್ಮ ಸಮಾಜ, ನಿಮ್ಮ ಅಕ್ಕಪಕ್ಕದ ಅಂದರೆ ನಿಮ್ಮ ವಾತಾವರಣ ಗೊತ್ತಿರುತ್ತೆ. ಒಬ್ಬೊಬ್ಬರು ಲೈಫ್ ಸ್ಟೈಲ್ ಒಂದೊಂದು ಥರ ಇರ್ತಾರೆ. ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು, ಸೊ ಎಲ್ಲ ಯಾವ ಥರ ಒಂದು ಮೆಚುರಿಟಿ ಮೈಂಡ್ ಇರೋರು ಇದ್ದಾರೆ. ಇವ್ರುಗಳ ಮಧ್ಯೆ ನಾನು ಇದನ್ನೆಲ್ಲ ಮಾಡಿದ್ರೆ ನಾನು ಸ್ಟ್ರಾಂಗಾಗಿ ನಿಲ್ತೀನ, ಆ ಕೆಪಾಸಿಟಿ ಇದೆಯಾ. ಸೊ ಈ ಥರ ಎಲ್ಲ ಸಾಕಷ್ಟು ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಂದಾಲೋಚನೆಯಿಂದ ಕಂಟೆಂಟನ್ನು ಶೇರ್ ಮಾಡಿ ಅಂತ ಹೇಳೋಕ್ಕೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ. ಆ್ಯಂಡ್ ನೋಡಿದ್ರಿ ನೀವು ನನ್ನ ಮನೇಲಿ ಅಗ್ನಿಹೋತ್ರ ಎಲ್ಲ ಮಾಡಿದೆ ನೋಡಿ. ನಮ್ಮ ಮನೇಲಿ ಎಷ್ಟು ಪಾಸಿಟಿವ್ ವೈಬ್ಸ್ ಅನ್ನೋದಿದೆ. ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ನಾನು ಶೇರ್ ಮಾಡಿಲ್ಲ. ಅಗ್ನಿಹೋತ್ರ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ನಮ್ಮ ಟಿ ವಿ ಬಗ್ಗೆ ನಾನು ನಿಮ್ಮ ಹತ್ರ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು. ಸೊ ಅದು ಶೇರ್ ಮಾಡ್ತೀನಿ. ಬಟ್ ಒಂದು ಹಂತಕ್ಕೆ ಬಂದಿದೆ, ಅದೆಲ್ಲ ಮುಗಿದ್ಮೇಲೆ ನಾನು ಶೇರ್ ಮಾಡ್ತೀನಿ. ಎಕ್ಸ್ಪೀರಿಯೆನ್ಸ್ನ ಖಂಡಿತ ಶೇರ್ ಮಾಡ್ತೀನಿ. ಟಿ ವಿ ತೊಗೊಳ್ಳೋರಿದ್ದರೆ ಅವ್ರಿಗೊಂದು ಐಡಿಯಾ ಬರಲಿ, ಅಪ್ಪ ದೇವ್ರೇ ಅಂತ ಹೇಳಿ. ಸೊ ಇವಾಗ ನಾನು ಹಂಗೆ ಕೆಲಸ ಮಾಡ್ತಾ ಒಂದು ಕೆಲಸ, ಇವಾಗ ನಾನು ತಿಂಡಿ ಮಾಡ್ತಾಯಿದ್ರೆ ಜಸ್ಟ್ ಅಲ್ಲೇ ನಿಂತ್ಕೊಂಡ್ಬಿಡಲ್ಲ. ಈ ಕಡೆ ಹಾಲಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು, ಪೂಜೆಗೆ ರೆಡಿ ಮಾಡ್ಕೊಳ್ಳೋದು, ಈ ಥರ ಮಾಡ್ಕೊಳ್ತಾ ಇರ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಆಗಿರುತ್ತೆ. ಮನೇಲಿ ಒಂದು ರೀತಿ ಹೋಲ್ ಡೇ ಪಾಸಿಟಿವ್ ಡೇ ಆಗಿರುತ್ತೆ. ನನ್ನ ಲೈಫ್ ಸ್ಟೈಲ್ ತುಂಬ ಬದಲಾಗಿದೆ. ಮತ್ತು ಆಧ್ಯಾತ್ಮ ಅಂತಂತ ಅಂದರೆ ಈಗ ದೇವರನ್ನು ಪೂಜಿಸೋದು, ಪ್ರಾರ್ಥಿಸೋದು, ಸೊ ಇದೆಲ್ಲ ಚಿಕ್ಕ ವಯಸ್ಸಿಗೆ ಎಲ್ಲರಿಗೂ ಕೂಡ ಸಿಗಲ್ಲ ಅಂಥೇಳಿ ಒಬ್ಬರು ದೊಡ್ಡವರು ಹೇಳಿದರು. ಅಂದರೆ ಈ ಸಣ್ಣ ವಯಸ್ಸಿಗೆ ಏನಂತಂದರೆ ಆವಾಗಿನ ಮನಸ್ಥಿತಿನೇ ಬೇರೆ ಇರುತ್ತೆ. ಒಂದು ವಯಸ್ಸಾದಂಥ ಕಾಲಕ್ಕೆ ದೇವರು ದಿಂಡ್ರು, ರಾಮ ಶಿವ ಅಂತ ಹೇಳಿ ದೇವರನ್ನ ನೆನೀತಾ ಕಾಲ ಹಾಕಬೇಕು, ಭಗವಂತನ ನೆನೀತಾ ಅಂತಂತಾರೆ. ಬಟ್ ನನಗೆ ನಾನು ಗೃಹಿಣಿ, ಮಕ್ಕಳಿದ್ದಾರೆ ನನಗೆ, ಪುಟ್ಟ ಮಕ್ಕಳು, ಸಂಸಾರ ಅನ್ನೋದಿದೆ. ಬಟ್ ಇದೆಲ್ಲದಕ್ಕಿಂತ ಹೊರತಾಗಿ ನನಗೆ ಭಗವಂತನ ಒಂದು ಧ್ಯಾನದಲ್ಲಿ, ನಾಮಸ್ಮರಣೆಯಲ್ಲಿ ಸಿಗುವಂಥ ಖುಷಿ ನನಗೆ ಇನ್ಯಾವುದ್ರಿಂದನೂ ಸಿಗಲ್ಲ. ಸೊ ನಾನು ಹಂಗೆ ಅಂದ್ಬಿಟ್ಟು ನನ್ನ ಕರ್ತವ್ಯ ನಾನೇನು ಮರೆಯಲ್ಲ. ನಾನು ಏನು ಮಾಡಬೇಕು ಮಕ್ಕಳಿಗೋಸ್ಕರ, ನಮ್ಮ ಹಸ್ಬೆಂಡ್ಗೋಸ್ಕರ, ಗೃಹಿಣಿಯಾಗಿ ನನ್ನ ಕರ್ತವ್ಯ ಅನ್ನೋದು ಏನಿರುತ್ತೆ ಅದು ಮಾಡ್ತಿರ್ತೀನಿ. ಬಟ್ ಓವರಾಲ್ ನಂಗೆ ಇದೆಲ್ಲದಕ್ಕಿಂತ ನಂಗೆ ಖುಷಿ ಕೊಡೋ ಮತ್ತೊಂದು ವಿಷಯ ಏನಾದರೂ ಇದೆ ಅಂತಂದರೆ ನನ್ನ ಲೈಫಲ್ಲಿ ಅದು ದೇವರು. ಸೊ ಅವನಿಂದ ಮಾತ್ರ ನನಗೆ ಆ ಖುಷಿ, ಆ ನೆಮ್ಮದಿ, ಆ ಭಗವಂತನನ್ನು ಸ್ಮರಿಸೋದ್ರಿಂದನೇ ನನಗೆ ಅದು ಸಿಗೋದು. ಸೊ ನಮ್ಮನ್ನು ನಾವು ಎಷ್ಟು ಆ ಭಗವಂತನಿಗೆ ಸರೆಂಡರ್ ಮಾಡ್ಕೋತೀವಿ ನೋಡಿ, ಕಾಯ ವಾಚ ಮನಸ ಅವನ ಒಂದು ಪಾದಕ್ಕೆ ಶರಣಾಗ್ತೀವಿ ನೋಡಿ, ಆವಾಗ ಸಿಗೋ ಆ ಖುಷಿನೇ ಬೇರೆ ಫ್ರೆಂಡ್ಸ್. ತುಂಬ ಚಿಕ್ಕ ವಯಸ್ಸಿಗೆ ನಿನಗಿದೆಲ್ಲ ಸಿಗೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಒಬ್ಬರು ಹಿರಿಯರು ಹೇಳ್ತಾ ಇರ್ತಾರೆ. ಅಂದರೆ ಖುಷಿ ಆಗುತ್ತೆ ನನಗೆ, ಆ ವಿಷಯಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ಅಂತ ಬಂದಾಗ ನಾನು 1 ವೀಕಿಗೆ ಆಗೋಷ್ಟು ಫ್ರೂಟ್ಸನ್ನ ಯಾವಾಗಲೂ ತರಿಸ್ಕೊಳ್ತೀನಿ. ಸೊ ಒಂದೊಂದು ದಿನ ಒಂದೊಂದು ಹಣ್ಣನ್ನು ಹಾಕ್ತೀನಿ. ಒಂದು ಬಾಕ್ಸಿಗೆ ಫ್ರೂಟ್ಸ್ ಹಾಕ್ತೀನಿ, ಇನ್ನೊಂದು ಬಾಕ್ಸಿಗೆ ಬೆಳಗಿನ ತಿಂಡಿ ಏನು ಮಾಡಿರ್ತೀನಿ ನೋಡಿ ಅದು ಹಾಕಿರ್ತೀನಿ. ಆಲ್ರೆಡಿ ಮನೇಲಿ ಸ್ವಲ್ಪ ತಿನ್ನಿಸಿ ಕಳಿಸಿರ್ತೀನಲ್ವ ದೊಡ್ಡವನಿಗೆ, ಸ್ಕೂಲಲ್ಲಿ ಶಾರ್ಟ್ ಬ್ರೇಕಲ್ಲಿ ಫ್ರೂಟ್ಸ್ ಏನಾದ್ರು ತಿಂತಾನೆ. ಮತ್ತು ಮಧ್ಯಾಹ್ನ ಟೈಮ್ಗೆ ಲಂಚ್ ಟೈಮ್ಗೆ ತಿಂಡಿ ಏನು ಹಾಕಿರ್ತೀನಿ ಸೊ ಅದನ್ನು ತಿಂತಾನೆ. ಸೊ ಈ ಥರ ನಾನು ಹಣ್ಣನ್ನು ಹಾಕಿ ಕಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಹಣ್ಣು ತಿಂದರೆ ಆರೋಗ್ಯ, ಹೆಲ್ತ್ ಚೆನ್ನಾಗಿರುತ್ತೆ ಅಂತೇಳಿ. ಇವತ್ತು ಪೈನಾಪಲ್ನ ಕಟ್ ಮಾಡಿ ಈ ಥರ ಹಾಕಿದ್ದೀನಿ. ಈ ಥರ ಚುಚ್ಕೊಂಡು ತಿಂತಾರೆ ಸ್ಪೂನಲ್ಲಿ. ಅವ್ರಿಗೊಂಥರ
ಖುಷಿ ದಿನಕ್ಕೆ ಒಂದೊಂದು ಥರ ಡಿಫ್ರೆಂಟ್ ಹಣ್ಣನ್ನೆಲ್ಲ ಹಾಕಿದ್ರೆ. ಮತ್ತು ಅನ್ಹೆಲ್ತಿ ಫುಡ್ಡನ್ನು ಕೇಳ್ತಾರೆ ಕೆಲವೊಂದೊಂದು ಸಲ, ನನಗೆ ಆ ಥರ ಬೇಕು ಈ ಥರ ಬೇಕು ಅಂತ ಎಲ್ಲ ಹೇಳಿ ಯಾವಾಗಾದರೂ ಒಂದು ದಿನ ಚೀಟ್ ಡೇ ಅಂತ ಹೇಳಿ ಅವ್ರು ಕೇಳಿದ್ದನ್ನು ಹಾಕಿ ಕಳಿಸ್ತೀನಿ. ರೇರ್ ಬಟ್ ರೇರ್. ಆಲ್ಮೋಸ್ಟ್ ವಾರಕ್ಕಾಗೋಷ್ಟು ಹಣ್ಣನ್ನು ತರಿಸಿ ಮಕ್ಕಳ ಲಂಚ್ ಬಾಕ್ಸ್ಗೆ ಅಂತೆಲ್ಲ ಹೇಳಿ ರೆಡಿ ಮಾಡ್ಕೊಂಡಿರ್ತೀನಿ. ಸೊ ನನಗೆ ಆದಷ್ಟು ಸಿಂಪಲ್ಲಾಗಿರೋಕ್ಕೆ ಇಷ್ಟ, ನನಗೆ ಅದರಲ್ಲೇ ಖುಷಿ. ಆ್ಯಕ್ಚುಲಿ ಈ ಡ್ರೆಸ್ದು ಸ್ಲೀವ್ಸು ಕಾಟನ್ ಡ್ರೆಸ್ ಬರುತ್ತಲ್ಲ ಫ್ರೆಂಡ್ಸ್, 650 ರೂಪಾಯಿ ಏನೋ ಇದು, ಅಂದರೆ 3/4 ಸ್ಲೀವ್ಸ್ ಇರುತ್ತೆ. ಅಲ್ಲಿವರೆಗೂ ಇತ್ತು, ನನಗೆ ಯಾಕೋ ಅದು ಕಂಫರ್ಟ್ ಅನಿಸ್ತಿರ್ಲಿಲ್ಲ. ಸೊ ಹಾಗಾಗಿ ನಾನೇ ಸ್ವಲ್ಪ ಶಾರ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಸೊ ಇವಾಗ ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಮುಖ್ಯವಾಗಿ ನೀವು ಕೇಳೋದು ನನ್ನ ಹೆಲ್ತ್ ಬಗ್ಗೆ, ಹೇಗಿದ್ದೀರಿ, ಹೇಗೆ ಈ ನೆಗೆಟಿವ್ ಸಿಚುಯೇಷನ್ಸ್ನ ಆಗಿರ್ಬೋದು ಅಥವಾ ಒಂದು ರೀತಿ ಕೆಟ್ಟ ಸಂದರ್ಭಗಳಾಗಿರ್ಬೋದು, ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾ ಇದ್ದೀರಿ, ನಿಮ್ಮ ಹೆಲ್ತ್ ಹೇಗಿದೆ ಈಗ ಅಂಥೇಳಿ. ನಾನಂತೂ 100% ನನಗೆ ನಾನು ನನ್ನ ಮಟ್ಟಿಗೆ ಹೇಳ್ಕೋಬೇಕು ಅಂತಂದರೆ ತುಂಬಾ ಖುಷಿಯಾಗಿದ್ದೀನಿ. ಆದರೆ ಡಾಕ್ಟರ್ ಪ್ರಕಾರ ಹೋದರೆ ನನಗೆ ಇವತ್ತಿಗೂ ಕೂಡ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ಬಟ್ ನನ್ನ ಪ್ರಕಾರ, ನನ್ನ ಮನೆಯಲ್ಲಿ ಒಬ್ಬಳು ಗೃಹಿಣಿಯಾಗಿ ನನ್ನ ಒಂದು ಕಂಫರ್ಟ್ ಝೋನಲ್ಲಿ ನಾನು ಬದುಕ್ತಿರುವ ಪ್ರಕಾರ ನಾನು ತುಂಬಾ ಖುಷಿಯಾಗಿದ್ದೀನಿ. ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತೇಳಿ ಅಂದ್ಕೊಂಡು ನಾನು ಬದುಕ್ತಾ ಇದ್ದೀನಿ. ಮತ್ತು ನನಗೆ ಕೆಟ್ಟ ಸಿಚುಯೇಷನ್ ಹೇಳಿದ್ನಲ್ಲ, ನನ್ನ ಲೈಫಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ದಿನಗಳೆಲ್ಲ ಬರ್ತಾ ಇದೆ ಅಂತ ಹೇಳ್ತೀನಲ್ಲ, ಆ ಥರ ಬಂದಾಗಲೂ ಕೂಡ ನೋ ಪ್ರಾಬ್ಲಮ್. ಆ ಟೈಮಿಗೆ ನಾನು ತುಂಬಾ ದುಃಖಿತಳಾಗ್ತೀನಿ. ಮತ್ತು ನನಗೆ ಆ ಭಗವಂತನ ದಯೆಯಿಂದ ನನಗೆ ಮತ್ತೆ ರಿಕವರ್ ಆಗೋದಕ್ಕೆ, ಚೆನ್ನಾಗಿ ಆಗೋದಕ್ಕೆ ಅವ್ನು ಬರೋಕ್ಕಾಗಲ್ಲ ನೋಡಿ, ಇನ್ಸ್ಟಾದಲ್ಲಿ ರೀಲ್ ಹಾಕಿದ್ನಲ್ಲ, ಅವ್ನು ಬರೋಕ್ಕಾಗಲ್ಲ ನೋಡಿ, ಅವ್ನ ಬದಲು ಯಾರನ್ನಾದರೂ ಕಳಿಸ್ತಾನೆ ನಮ್ಮನ್ನು ಕಾಪಾಡೋಕ್ಕೆ ಅಂಥೇಳಿ. ಹಾಗೆ ನನಗೆ ಭಗವಂತ ಒಂದು ಬೆಲೆ ಕಟ್ಟಲಾಗದ ಗಿಫ್ಟನ್ನು ಕೊಟ್ಟು ಬಿಟ್ಟಿದ್ದಾನೆ ನನಗೆ. ಅದ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ ನನಗೆ. ಇಂದು ಸಾಕಾಗಿರೋ ಕ್ಲಾತ್ ಕೊಟ್ಟಿದ್ದೆ ನಿಂದು ಕನ್ನಡಿಲಾದ್ರೂ ಬಂತು ವರ್ಷ ವ್ಯೂವರ್ಸ್ ಒಂದ್ಸತಿ. ಚೆನ್ನಾಗಿರೋ ಬಟ್ಟೆ ಕೊಟ್ಟಿದ್ದಾನಲ್ವಾ, ಸೂಪರ್ ಆಗಿದೆ. ಕಾಡೋಕೆ, ನಮ್ಮನ್ನು ಹಾಳು ಮಾಡೋಕ್ಕೆ 1000 ಜನ ಬರಲಿ ಫ್ರೆಂಡ್ಸ್, ಬಟ್ ಕಾಪಾಡೋಕ್ಕೆ ಅಂತ ದೇವರು ಇದ್ದೇ ಇರ್ತಾನೆ. ಅದೊಂದು ಕ್ಷಣ ಸಮಯ ಬರುತ್ತೆ, ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಬೇಕಷ್ಟೇ. ಇವಾಗೆ ಉರ್ಕೊಂಡು ಸಾಯ್ತಾರೆ ಗೋವರ್ಧನ್ ಅಂದರೆ. ಈ ಲೈನ್ ಹಾಕ್ತೀನಿ, ಇವಾಗಲೇ ಉರ್ಕೊಂಡು ಸಾಯ್ತಾರೆ ಗೋವರ್ಧನ್ ಅಂದರೆ. ನಿಜ ಅಲ್ವಾ? ಏನು ಮಾಡಿರೋದಕ್ಕೆ? ಎಲ್ಲ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತೀಯ, ಇದ್ದಿದ್ದನ್ನು ಇದ್ದಂಗೆ ಹೇಳ್ತೀಯ, ಅದೇ ತಪ್ಪು. ಆಮೇಲೆ ಬೆಣ್ಣೆ ಹಚ್ಚಕ್ಕೆ ಬರಲ್ಲ ನಮ್ಮ ಯಜಮಾನ್ರಿಗೆ. ಬೆಣ್ಣೆ ಹಚ್ಚೋದು, ಬಕೆಟ್ ಹಿಡಿಯೋದು ಇದೆಲ್ಲ ಬರಲ್ಲ. ಫಾರ್ವರ್ಡು ಇದ್ದಿದ್ದನ್ನು ಇದ್ದಂಗೆ ಹೇಳ್ಬಿಡ್ತಾರೆ. ಅವ್ರು ಬೇಜಾರಾದ್ರೂ ಸರಿ ಇಲ್ವಾ, ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಹಿಂಗಿರೋರಿಗೆ, ನೇರವಾಗಿ ನೇರ ನುಡಿ ನೇರ ನಡೆಯಿರೋರಿಗೆ ಸತ್ಯನ ಹೇಳೋರಿಗೆ ಶತ್ರುಗಳು ಜಾಸ್ತಿ, ಆಮೇಲೆ ನೋಡು ಉಳ್ಕೊಳ್ಳೋರು ಜಾಸ್ತಿ. ಕತ್ತಿ ಎಲಗ ಮೇಲೆ ನಡೆದಂಗಂತೆ ಸತ್ಯ ಹೇಳ್ಕೊಂಡು ಜೀವನ ಮಾಡೋದು. ಕತ್ತಿ ಅಂಚಿನ ಮೇಲೆ ನಡೆದಂತೆ, ಅಷ್ಟು ಕಠಿಣ. ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿ ಮುಖ ಹಾಳೋರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ ಹೇಳೋ. ವಿದ್ಯೆ ಇರೋನ್ ಮುಖ ಒಳ್ಳೆ ವ್ಯಕ್ತಿ ಮುಖ ಲಕ್ಷಣವಾಗಿರ್ತದಂತೆ. ಈ ವಿದ್ಯೆ ಇರಲ್ಲ, ಅರ್ಧಂಬರ್ಧ ಕಲ್ತಿರ್ತಾರಲ್ಲ, ಇವೀ ದುರಂಕಾರ ಅಂತೆ, ಅವ್ರಿಗೆ ಓವರ್ ಆಟಿಟ್ಯೂಡ್ ಅಂತೆ. ಅಂದ್ರೆ ನೀವು ಹೇಳ್ತಾ ಇರೋದು ಜ್ಞಾನ, ವಿದ್ಯೆ ಜೊತೆಗೆ ವಿನಯತೆ ಇರ್ಬೇಕಲ್ವಾ? ಬನ್ನಿ ಇಲ್ಲೊಂಚೂರು ಬನ್ನಿ, ತೋರಿಸಿ ರೆಡಿ ಆದ್ಮೇಲೆ ಹೆಂಗ್ ಕಾಣ್ತಿದ್ರು. ನೈಸಾ? ಬನ್ನಿ ಫೋಟೋ ತಗೊಂತೀವಿ ಬನ್ರಿ. ನಿಂತ್ಕೊಳ್ರಿ, ಒಂದೇ ಒಂದು ಸೆಕೆಂಡ್ ನಿಂತ್ಕೊಳ್ರಿ. ಹಿಂದೆ ಬರ್ರಿ, ನೀವು ತಲೆ ಕಮ್ಮಿ ಬಗ್ಬೇಕು. ಸ್ಕ್ರೀನ್ಶಾಟ್ ತೋರಿಸ್ತೀನಿ ನಾನು. ಅಕ್ಕ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಲ್ವಾ ನೀವು? ಜಾಸ್ತಿ ಹೋಗ್ತಾ ಇದ್ರಿ ಮೊದಲು, ವಿಳೆದೆಲ್ಲ ಹಾರ ಎಲ್ಲ ಕೊಡ್ತಾ ಇದ್ರಿ ಅಂತೆಲ್ಲ ಹೇಳಿ ಕೆಲವರು ಪದೇ ಕಮೆಂಟ್ ಮಾಡ್ತಿರ್ತಾರೆ. ನಾನು ಹಿಂಗೆ ಹೋಗದೆ ಇರಲಿ, ನನಗೆ ಆ ಭಗವಂತನನ್ನು ಬಿಟ್ಟರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಇರ್ತೀನಿ, ಪದೇ ಹೋಗ್ತಾ ಇರ್ತೀನಿ. ಸೊ ಅದನ್ನೆಲ್ಲ ನಾನು ಹೇಳಿದ್ನೆಲ್ಲ ಶೂಟ್ ಮಾಡಿ ಶೇರ್ ಮಾಡ್ತಾಯಿಲ್ಲ. ಕೆಲವೊಂದನ್ನೆಲ್ಲ ಖುಷಿ ವಿಷಯಗಳು ಅಷ್ಟೇ ಲಿಮಿಟೆಡಾಗಿ ಶೇರ್ ಮಾಡ್ತೀನಿ. ಮತ್ತು ದುಃಖದ ವಿಷಯಗಳಂತೂ ಹೇಳೋಕ್ಕೆ ಹೋಗಲ್ಲ ಬಿಡಿ. ಅಂದರೆ ಇಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿ ಬ್ಲೆಸ್ ಮಾಡ್ತೀರೋ ಥ್ಯಾಂಕ್ ಯು ಸೋ ಮಚ್. ನಾನು ಒಳ್ಳೆ ಕಂಟೆಂಟ್ನ ನಿಮಗಾಗಿ ಕೊಡ್ತೀನಿ. ಬಟ್ ಆದರೆ
ಈ ಒಂದು ಲಿಮಿಟೇಷನ್ಸ್ನ ನಾನು ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದು, ಇದನ್ನು ಫಾಲೋ ಮಾಡಬೇಕು ಅಂತೇಳಿ ನನಗೆ ನಾನೇ ಕೆಲವೊಂದು ರೂಲ್ಸನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಎಷ್ಟು ಚೆನ್ನಾಗಿ ದೀಪೋತ್ಸವ ಎಲ್ಲ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನಾನು ಅದು ಬ್ಲಾಗ್ ಹಾಕಿದ್ದೆ ನೋಡಿ, ಒಳ್ಳೆ ವೀಡಿಯೋಗಳಿರುತ್ತೆ ಯೂಟ್ಯೂಬಲ್ಲಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ. ನೆಗೆಟಿವ್ ವಿಷಯಗಳನ್ನು ಜಾಸ್ತಿ ಆ ರೀತಿ ವೀಡಿಯೋಸ್ನ ನೋಡಬೇಡಿ. ಮತ್ತು ಪಾಪುನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಾ, ಇವನ ತಲೆ ಏನಾಯಿತು ಅಂತ ನೀವು ನೋಡ್ತಿರ್ಬೋದು. ಆ್ಯಕ್ಚುಲಾಗಿ ಫೋಟೋ ತೋರಿಸ್ತೀನಿ ನಿಮಗೆ. ಕತ್ರಿ ತೊಗೊಂಡು 2 ನಿಮಿಷ ನಾನು ಕಿಚನ್ಗೆ ಹೋಗಿ ಹಿಂಗೆ ಬರೋ ಅಷ್ಟರಲ್ಲಿ ಕತ್ರಿ ತೊಗೊಂಡು ಕಬೋರ್ಡಲ್ಲಿರೋದು ಕೂದಲು ಕಟ್ ಮಾಡ್ಕೊಂಬಿಟ್ಟಿದ್ದಾನೆ. ಆಮೇಲೆ ನೆಕ್ಸ್ಟ್ ಡೇ ಕೂಡ ಹೇಳ್ತಾನೆ, ನೀನು ಕಣ್ಮುಚ್ಚಿ ನಿದ್ದೆ ಮಾಡು, ನಾನು ಮತ್ತೆ ಕತ್ರಿ ತೊಗೊಂಡು ಕಟ್ ಮಾಡ್ಕೊಳ್ತೀನಿ ಅಂತ ನನಗೆ ಹೇಳ್ತಾನೆ. ಇವನ ತಲೆ ಹಿಂಗೆ ಆಗಿರೋದು ನೋಡ್ಬಿಟ್ಟು ಒಬ್ರು, ಏನಿದು ತಲೆ ಕೂದಲು ಹಿಂಗೆ ಕಟ್ ಮಾಡ್ಕೊಂಡಿದ್ದಾನೆ, ಅವನೇ ಮಾಡ್ಕೊಂಡಿರೋದು ಅಂದರು. ಹ್ಞೂ ಅಂತಂದಿದ್ದಕ್ಕೆ ಅವ್ರ ಮೊಬೈಲಲ್ಲಿ ಅವ್ರ ಮಗು ಟ್ರಿಮ್ಮರ್ ತೊಗೊಂಡು ಫುಲ್ ಇಷ್ಟಕ್ಕೆ ತೆಗ್ಕೊಂಬಿಟ್ಟಿದೆ ಕೂದಲನ್ನ. ಅದನ್ನು ತೋರಿಸಿದ್ರು ಅವರು. ನನಗೆ ಶಾಕ್ ಆಯಿತು. ನಮ್ಮ ಯೋಹಿತ್ ಈ ಥರ ಕಟ್ ಮಾಡ್ಕೊಂಡಿದ್ದಾನೆ ನೋಡಿ. ತುಂಟು ಮಕ್ಕಳು ಅಯ್ಯೋ ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಸಾಲದು. ಆ್ಯಂಡ್ ಮೋರ್ ಓವರ್, ಒಂದು ದಿನ ಅಲ್ಲ ಅಗ್ನಿಹೋತ್ರ ಅನ್ನೋದು ನಾವು ಒಂದು ದಿನ ಮಾಡ್ತಾಯಿಲ್ಲ. ನನ್ನ ಕೆಲವು ಫ್ರೆಂಡ್ಸ್ ತುಂಬ ಖುಷಿಯಿಂದ ಕಾಲ್ ಮಾಡಿ, ಎಷ್ಟೇ ಪಾಸಿಟಿವ್ ಆಗಿಬಿಟ್ಟಿದೆಯಾ ಇಂದು ನೀನು, ಖುಷಿಯಾಗುತ್ತೆ ಕಣೆ ನಿನ್ನನ್ನು ನೋಡಿದ್ರೆ, ಹೆಂಗಿದ್ದವಳು ಹೆಂಗಾದೆ ನೀನು ಅಂತೆಲ್ಲ ಹೇಳಿ. ನಾನೇ ಹೇಳೋದೊಂದೇ, ನಮ್ಮ ಗುರುಗಳ ದಯೆ, ಅವ್ರ ಆಶೀರ್ವಾದ ಮತ್ತು ಭಗವಂತನ ಒಂದು ಆಶೀರ್ವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಪಾಸಿಟಿವ್ ಆಗಿರೋ ಇಂದು ಪಾಸಿಟಿವ್ ಆಗೇ ಇರ್ತಾಳೆ ಯಾವತ್ತೂ ಕೂಡ, ಇದನ್ನು ನೆವರ್ ಕಳ್ಕೊಳ್ಳೋದೇ ಇಲ್ಲ. ಬಟ್ ನನಗೆ ಏನೇ ಕಷ್ಟ ಬಂದರೂ, ನನಗೇನೇ ಆ ಥರ ಸಿಚುವೇಶನ್ ಬಂದರೂ, ನನ್ನೊಟ್ಟಿಗೆ ನನ್ನ ಫ್ಯಾಮಿಲಿ ಮತ್ತು ಎಲ್ಲದಕ್ಕಿಂತ ನಮ್ಮ ಯಜಮಾನ್ರು, ಸೊ ನನ್ನ ಬ್ಯಾಕ್ ಬೋನ್, ಸೊ ನನಗೆ ಅವರೇ ಎಲ್ಲ ಸಪೋರ್ಟಿವ್. ಮತ್ತು ಅದ್ರ ಜೊತೆಗೆ ಹೇಳಿದ್ನಲ್ಲ, ಕೆಲವೊಂದು ಅಮೂಲ್ಯವಾದ ವ್ಯಕ್ತಿಗಳು ನನ್ನೊಟ್ಟಿಗೆ ಸದಾ ಇರ್ತಾರೆ. ಅವ್ರ ಮೋಟಿವೇಶ್ನಲ್ ಮಾತುಗಳಿರುತ್ತೆ. ಆ ಭಗವಂತನ ಆಶೀರ್ವಾದ ಅನ್ನೋದಿರೋದಕ್ಕೆ ಇಂದ ಏನೇನೆಲ್ಲ ಕಿತ್ಕೊಂಡಿದ್ರು ನೋಡಿ, ಲೈಕ್ ನನ್ನ ಪಾಸಿಟಿವ್ ಮೈಂಡ್, ನನ್ನ ಒಂದು ಸಕ್ಸಸ್ ಎಲ್ಲ ಕೂಡ ರಿಟರ್ನ್ ಆಗ್ತಿದೆ, ಕಮ್ ಬ್ಯಾಕ್ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ತುಂಬ ಖುಷಿಯಾಗಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಏನು ಹೇಳಿ. ಮತ್ತು ನಮ್ಮ ಅಪ್ಪನ ವಿಷಯಕ್ಕೆ ಕೇಳ್ತಾ ಇದ್ರಿ ಇನ್ಸ್ಟಾದಲ್ಲಿ, ಏನಾಯಿತು ನಿಮ್ಮ ಅಪ್ಪನಿಗೆ ಅಂತೇಳಿ. ಅವರಿಗೆ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದ್ದಾರೆ ಅಂತ ಕೂಡ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಅವರಿಗೆ ಹೆಲ್ತ್ ಇಶ್ಯೂಸ್ ಇದೆ. ಅದಕ್ಕೂ ಕೂಡ ಸ್ವಲ್ಪ ನಾವು ನೋಡ್ಕೊಳ್ತಾ ಇದ್ದೀವಿ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ಬಟ್ ಆದರೂ ಕೂಡ ಅವ್ರು ಸ್ವಲ್ಪ ಅಂದರೆ ಚಿಕ್ಕ ವಿಷಯಕ್ಕೆಲ್ಲ ತುಂಬಾ ಕಿರಿಕಿರಿ ಮಾಡ್ಕೊಂಡು ತುಂಬ ಸಿಟ್ಟಲ್ಲಿ ಮಾತಾಡ್ತಾರೆ. ಮತ್ತು ವಿತೌಟ್ ರೀಸನ್ ಬೈತಾ ಇರ್ತಾರೆ ಅವರು. ನಂಗೆ ಗೊತ್ತಿಲ್ಲ ಅವ್ರ ಮೆಂಟಲ್ ಸ್ಟೇಟಸ್ ಏನಾಗಿದೆ ಅಂತೇಳಿ. ನನಗೆ ಅವ್ರ ವಿಷಯಕ್ಕೆ ಏನು ಮಾಡೋದು, ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿ ತೋರಿಸೋಣ ಅಂತ ಅಂದರೆ ಮೆಡಿಸಿನ್ ಕೊಡ್ತಾರೆ. ಆ ಮಾತ್ರೆ ನುಂಗಿ ಆಲ್ರೆಡಿ ಅವ್ರು ಮೆಡಿಸಿನ್ಸ್ ತೊಗೊತಿದ್ದಾರೆ. ಆ ಮಾತ್ರೆಗಳು ನುಂಗಿ ಇನ್ನಷ್ಟು ಏನಾಗ್ಬೋದು, ಏನು ಮಾಡ್ಬೋದು ನಮ್ಮ ಅಪ್ಪನಿಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ವಿತೌಟ್ ರೀಸನ್ ಬೈತಾ ಇರ್ತಾರೆ. ಮೇ ಬಿ ಅವರ ಲೈಫ್, ಅವ್ರ ಜೀವನ ಇರ್ಬೋದು, ಏನೇನೋ ನೆನೆಸ್ಕೊಂಡು ಚಿಂತೆ ಮಾಡಿಕೊಂಡು ತುಂಬ ಮನಸ್ಸಿಗೆ ನೋವು ಮಾಡ್ಕೊಳ್ತಾರೆ ಕೆಲವೊಂದು ಸಲ ಸುಮ್ಮನೆ ಸಿಟ್ಟಲ್ಲಿ ವಿತೌಟ್ ರೀಸನ್ ಬೈತಾರೆ. ಹೆಂಗಪ್ಪ ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ನಾವು ಫ್ಯಾಮಿಲಿಯವರಾಗಿ, ಮನೆಯವರಾಗಿ, ಮಕ್ಕಳಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ರು ಬೈತಾರೆ ಅಂತೇಳಿ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ, ಇಟ್ಸ್ ಓಕೆ ಬಿಡು ಅಂತೇಳಿ ಸುಮ್ಮನಾಗ್ತೀವಿ. ಬಟ್ ಅವ್ರ ನೋವು ತಿನ್ನೋದನ್ನು ನೋಡೋಕ್ಕಾಗಲ್ಲ ನಮಗೆ. ಯಾಕಂದರೆ ವಯಸ್ಸಾಗಿದೆ. ಒಂದು ಟೈಮಲ್ಲಿ ತುಂಬ ಚೆನ್ನಾಗಿದ್ದಂಥ ಮನುಷ್ಯ, ತುಂಬ ಒಂದು ಗಟ್ಟಿತನದಲ್ಲಿ ಬದುಕಿದಂಥ ಮನುಷ್ಯ, ಅದು ಹೇಳೋಕ್ಕಾಗಲ್ಲ ಹೇಗಿದ್ರು ಅಂಥೇಳಿ. ನಾವು ನೋಡಿದವ್ರಿಗೆ ಮಾತ್ರ ಗೊತ್ತು. ಬಟ್ ಇವತ್ತು ಕುಗ್ಗೋ ಥರ, ತುಂಬ ನೋವು ತಿನ್ನೋ ಥರ ಆ ಪೇಯ್ನ್ ಕೊಟ್ಟಿದ್ದಾರಲ್ಲ ಅವರಿಗೆ. ಸೊ ಅವ್ರು ಆ ನೋವು ಪಡೋದನ್ನು ನನಗೆ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಇದ್ದಾಗ ನೋಡಿ ಬುದ್ಧಿವಂತರಾಗ್ಬಿಡಿ. ದುಡ್ಡಿದ್ದಾಗ ನಿಮ್ಮ ಟೈಮನ್ನು ಆಗಲಿ ಸರಿಯಾಗಿ ನಿಮ್ಮ ಫ್ಯಾಮಿಲಿಗೆ ನೀವು ಇಂಪಾರ್ಟೆನ್ಸ್ ಕೊಡಿ. ಇಲ್ಲ ಅಂದರೆ ನಾಳೆ ದಿನ ನೋಡಿ ಹೆಂಗಾಗುತ್ತೆ ಅಂದರೆ, ನಿಮ್ಮ ವಯಸ್ಸಾಯಿತು, ನಿಮ್ಮ ಕೈಲಿ ಆಗಲ್ಲ ಅಂತಾದಾಗ ಯಾರು ನೋ ಯೂಸ್. ಅವಾಗ ಸಫರ್ ಪಡ್ತೀರಾ, ಆವಾಗ ನೋವನ್ನು ತಿಂತೀರಾ. ಒಂದು ವೀಡಿಯೋದಲ್ಲೇ ನಮ್ಮ ಅಪ್ಪನ ಎಕ್ಸ್ಪೀರಿಯನ್ಸ್ನೇ ನಾನು ಶೇರ್ ಮಾಡಿದ್ದೀನಿ ಒಂದು ವೀಡಿಯೋದಲ್ಲಿ. ನೋಡಿ, ಮನೇಲಿ ಯಾರಾದರೂ ಬ್ಯಾಡ್ ಹ್ಯಾಬಿಟ್ ಇರೋರು, ಹಣ ಕಳಿಯೋರು, ಬೇರೆಯವರಿಗೆ ಅಂತ ದುಡ್ಡು ಸುರಿಯೋರು ಇದ್ದರೆ ಒಮ್ಮೆ ನೋಡಿ. ಸೊ ಅರ್ಥ ಆಗುತ್ತೆ ಅವರಿಗೆ. ಆ ಥರ ಯಾರಿಗೂ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಅವ್ರ ಬಗ್ಗೆ ಹೇಳ್ಕೊಳ್ತಾ ಇರೋದು. ಅದರ್ವೈಸ್ ಐ ಆಮ್ ನಾಟ್ ಹೇಟಿಂಗ್ ಎನಿವನ್, ಯಾರನ್ನೂ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ನನ್ನ ಮನಸ್ಸಲ್ಲಿ ಯಾರೂ ಕೂಡ ಇಲ್ಲ, ಆ ಭಗವಂತ ಒಬ್ಬ ಇದ್ದಾನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.